ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿಲೀಪ್. ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಹಲವು ಅವತಾರಗಳಲ್ಲಿ ಏಲಿಯನ್ಸ್ ಅಂತ. ಏನಿದು, ಯಾಕೆ ಇವಾಗ ಈ ವಿಚಾರ ಪ್ರಸ್ತಾಪಕ್ಕೆ ಬಂದಿದೆ ಅಂತ ಕೇಳಿದ್ರೆ, ಈ ಒಂದು ತಿಂಗಳ ಆರಂಭದಿಂದ ಹಿಡಿದು ಇವತ್ತಿನವರೆಗೂ ಏಲಿಯನ್ಸ್ ಕುರಿತಾಗಿ ಅಮೇರಿಕಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಆ ಎಲ್ಲ ಚರ್ಚೆಗಳು ಈಗ ಒಂದು ರೀತಿ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದ್ದಾವೆ. ಏನಕ್ಕೆ ಅಂದರೆ, ಏಲಿಯನ್ಸ್ ಕುರಿತಾಗಿ, ಅದರಲ್ಲೂ ಅನ್ಯಗ್ರಹ ಜೀವಿಗಳ ಕುರಿತಾಗಿ ಈಗ ಬರ್ತಿರೋಂಥ ಮಾಹಿತಿಗಳು ನಿಜಕ್ಕೂ ಬೆಚ್ಚಿ ಬೀಳಿಸೋ ರೀತಿಯಲ್ಲಿದೆ. ಅದರಲ್ಲಿ ಪ್ರಮುಖವಾದದ್ದೇನು ಅಂದರೆ, ಹಲವು ಅವತಾರಗಳಲ್ಲಿ ಏಲಿಯನ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ಒಬ್ಬ ಪ್ರಮುಖ ವ್ಯಕ್ತಿ ಒಪ್ಕೊಂಡಿದ್ದಾನೆ. ಆತ ಹೇಳೋದ್ರ ಪ್ರಕಾರ ಬ್ರಹ್ಮಾಂಡದಲ್ಲಿ ಒಂದಲ್ಲ ಎರಡಲ್ಲ ಒಟ್ಟು 4 ವಿಧದ ಏಲಿಯನ್ಸ್ ಪ್ರಜಾತಿಗಳಿದ್ದಾವೆ ಅಂತ. ಅಂದರೆ ಬೇರೆ ಬೇರೆ ವರ್ಗದ, ಬೇರೆ ಬೇರೆ ಶ್ರೇಣಿಯ ಒಟ್ಟು 4 ವಿಧದ ಏಲಿಯನ್ಸು ನಮ್ಮ ಈ ಬ್ರಹ್ಮಾಂಡದಲ್ಲಿದೆ. ಅದು ನಮ್ಮ ಸೌರಮಂಡಲದಲ್ಲಿರ್ಬೋದು, ಸೌರಮಂಡಲದ ಆಚೆನಲ್ಲಿರ್ಬೋದು, ಬೇರೆ ಗ್ಯಾಲಕ್ಸಿನಲ್ಲಿರ್ಬೋದು, ಎಲ್ಲಾದರೂ ಇರ್ಬೋದು. ಒಟ್ಟಿನಲ್ಲಿ 4 ವಿಧದ ಏಲಿಯನ್ಸ್ ಪ್ರಜಾತಿಗಳು ಅಂತ. ನೀವು ಆ 4 ವಿಧದ ಏಲಿಯನ್ಸ್ ಪ್ರಜಾತಿಗಳ ಫೋಟೋಗಳನ್ನ ಕೂಡ ನೋಡ್ತಾ ಇದ್ದೀರಾ. ಅದೇನು, ಅವುಗಳ ಹೆಸರೇನು, ಅವುಗಳ ಏನಕ್ಕೆ ಆ ರೀತಿ ವಿಂಗಡಣೆ ಮಾಡಿರೋದು, ಅದೆಲ್ಲದನ್ನು ನಾನು ಹಂತವಾಗಿ ವಿವರಿಸ್ತೀನಿ ವೀಕ್ಷಕರೇ. ಮೊದಲಿಗೆ ನೋಡೋದಾದರೆ, ಏನೊಂದು ಭೂಮಿ ಮೇಲೆ ಏನೊಂದು ಇದುವರೆಗೂ ಅಂದರೆ 1945ರಿಂದ ಹಿಡಿದು, ಅದಕ್ಕಿಂತ ಮುಂಚಿಂದ ಹಿಡಿದು ಇದುವರೆಗೂ ಭೂಮಿ ಮೇಲೆ ಬೇರೆ ಬೇರೆ ಕಡೆಗಳಲ್ಲಿ, ಅಮೆರಿಕ ಇರ್ಬೋದು, ಬೇರೆ ಬೇರೆ ದೇಶಗಳಿರಲಿರ್ಬೋದು, ಅಲ್ಲೊಂದು UFOಗಳೇನು ನೆಲಕ್ಕೆ ಅಪ್ಪಳಿಸ್ತವೆ. ಆ UFOಗಳು ನೆಲಕ್ಕೆ ಅಪ್ಪಳಿಸಿದಂಥ ಸಂದರ್ಭದಲ್ಲಿ ಅವುಗಳಿಂದ ಏನು ಜೀವಿಗಳನ್ನು, ಅದರೊಳಗಡೆ ಈ UFO ಒಳಗಡೆ ಇರುವಂಥ ಜೀವಿಗಳನ್ನು ಹೊರಗಡೆ ತೆಗೆದಂಥ ಸಂದರ್ಭದಲ್ಲಿ ಅವುಗಳ ಪೈಕಿ 4 ಪ್ರಜಾತಿಯ ಏಲಿಯನ್ಸ್ಗಳನ್ನು ಇದುವರೆಗೂ ವಶಕ್ಕೆ ಪಡೆಯಲಾಗಿದೆ ಅನ್ನೋದು ಈಗ ಸಿಗ್ತಿರೋಂಥ ಮಾಹಿತಿ. ಈಗ ಸಿಗ್ತಿರೋಂಥ ಮಾಹಿತಿ ಪ್ರಕಾರ ಆ ಒಂದು 4 ಪ್ರಜಾತಿಗಳ ಏಲಿಯನ್ಸ್ ಏನಿದ್ದಾವೆ, 4 ಬೇರೆ ಬೇರೆ ರೀತಿಯ ಏಲಿಯನ್ಸ್ಗಳೇನಿದ್ದಾರೆ, ಅವರ ಒಂದು ದೇಹಗಳ ಪರಿಶೀಲನೆಯನ್ನು ಅಮೆರಿಕ ಮಾಡ್ತಿದೆ ಅಂತ ಮಾಹಿತಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಸಂಗತಿ ಏನಂದರೆ, ಈ 4 ಪ್ರಜಾತಿಯ ಏಲಿಯನ್ಸ್ಗಳಿದಾವಲ್ಲ, ಅವು UFO ಮೂಲಕ, ಅಂದರೆ ಒಂದು ಆರುವ ತಟ್ಟೆ ಅಂತ ವಾಹನಗಳ ಮೂಲಕ ಅವು ಬಂದು ಭೂಮಿ ಮೇಲೆ ಅಪ್ಪಳಿಸಿದಂಥ ಸಂದರ್ಭದಲ್ಲಿ ಆ ಒಂದು ಜೀವಿಗಳನ್ನೇನು ಅಮೆರಿಕ ಸರ್ಕಾರ ವಶಕ್ಕೆ ಪಡೀತು, ಅಥವಾ ಬೇರೆ ಬೇರೆ ವಿಶ್ವದ ಬೇರೆ ಬೇರೆ ಸರ್ಕಾರಗಳು ವಶಕ್ಕೆ ಪಡೆದ್ವು, ಅವು ನಿಜವಾಗ್ಲೂ ಬದುಕಿದ್ವಾ, ಅಥವಾ ಅವುಗಳ ಒಂದು ಕಳೇಬರ ಅಂದರೆ ಅವುಗಳ ಶವವನ್ನು ಇವರು ವಶಕ್ಕೆ ಪಡೆದ್ರ ಗೊತ್ತಿಲ್ಲ. ಅದ್ರ ಬಗ್ಗೆ ಇಲ್ಲ. ನಿಜವಾಗ್ಲೂ ಬದುಕಿರುವಂಥ ಜೀವಿಯನ್ನೇ ವಶಕ್ಕೆ ಪಡೆದಿದ್ದಾರೋ ಅಥವಾ ಅವುಗಳ ಶವವನ್ನು ವಶಕ್ಕೆ ಪಡೆದಿದ್ದಾರೋ ಗೊತ್ತಿಲ್ಲ. ಆದರೆ ಈ 4 ಪ್ರಜಾತಿಯ ಒಂದು ಏಲಿಯನ್ಸ್ ದೇಹಗಳನ್ನು ಪರಿಶೀಲನೆ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿರೋವಂಥದ್ದು. ಅದರಲ್ಲೂ ಕೂಡ ಅಮೆರಿಕದ ಬೇಹುಗಾರಿಕಾ ಇಲಾಖೆ ಏನಿದೆ, CIA, ನಮ್ಮ ಭಾರತದಲ್ಲಿರುವಂಥ ರಾ ಥರ, ಮತ್ತು ಪಾಕಿಸ್ತಾನದಲ್ಲಿರೋ ISI ಥರ, ಅದೇ ರೀತಿ ಏನೊಂದು ರಷ್ಯಾದಲ್ಲಿರೋ KGB ಥರ, ಅಮೆರಿಕದಲ್ಲೊಂದು CIA ಏನಿದೆ, ಅವರು ಒಂದು ಅತ್ಯಂತ ಗೌಪ್ಯವಾಗಿ ಉನ್ನತ ಮಟ್ಟದಲ್ಲಿ ಒಂದು ತನಿಖೆಯನ್ನು ಮಾಡ್ತಿದ್ದಾರೆ. ಅದು ಈ UFO ಬಗ್ಗೆ. ಈ ಒಂದು ರಹಸ್ಯ ತನಿಖೆ ಏನಿದೆ, ಈ ರಹಸ್ಯ ತನಿಖೆಯ ಒಂದು ಭಾಗವಾಗಿದ್ದರು ಒಬ್ಬರು ಅಧಿಕಾರಿ. ಈಗ ಆ ತನಿಖೆ ಮುಕ್ತಾಯ ಆಗಿದೆ. ಆ ಅಧಿಕಾರಿ ಭಾಗಿಯಾಗಿದ್ದರು, ಅವರು ಈಗ ಮಾಜಿ ಅಧಿಕಾರಿ. ಅವರು ಈ ಒಂದು ರಹಸ್ಯವನ್ನು ಬಯಲು ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ 4 ಪ್ರಜಾತಿಯ ಏಲಿಯನ್ಸ್ಗಳ ಕುರಿತಾಗಿ. ಈ ಅಧಿಕಾರಿಯ ಹೆಸರೇನು ಅಂತ ನೋಡೋದಾದರೆ, ಡಾಕ್ಟರ್ ಅಲ್ ಫುಟಾಫ್ ಅಂತ ಹೇಳ್ಬಿಟ್ಟು ಅವರು ಈ ಒಂದು ಏಲಿಯನ್ಸ್ ಕುರಿತಾಗಿ ಇದೇ ಮೊದಲ ಬಾರಿಗೆ ಒಂದು 4 ಪ್ರಭೇದದ ಏಲಿಯನ್ಸ್ಗಳಿದ್ದಾವೆ ಅಂತ ರಹಸ್ಯವನ್ನು ಬಯಲು ಮಾಡಿದ್ದಾರೆ. ಅದು ಕೂಡ ಅವರು ಈ ರಹಸ್ಯವನ್ನು ಬಯಲು ಮಾಡಿರೋದು ಡೈರಿ ಆಫ್ ಎ CEO ಅಂತ ಹೇಳ್ಬಿಟ್ಟು ಒಂದು ಪಾಡ್ಕಾಸ್ಟ್ ಇದೆ. ನೀವು ಅದನ್ನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ಬೋದು, ಡೈರಿ ಆಫ್ ಎ CEO ಅಂತ. ಅದರಲ್ಲಿ ಡಾಕ್ಟರ್ ಹಾಲ್ ಅಂತ ನೀವೇನೋ ಚೆಕ್ ಮಾಡಿದ್ರೆ ಅದು ಅವರ ಒಂದು ಪಾಡ್ಕಾಸ್ಟ್ನ ಸಮಗ್ರ ಮಾಹಿತಿ ಇದೆ. ಸುಮಾರು 1.5 ಗಂಟೆ ಇದೆ ಆ ಪಾಡ್ಕಾಸ್ಟ್. ತುಂಬ ಅದ್ಭುತವಾಗಿದೆ. ಆ ಪಾಡ್ಕಾಸ್ಟ್ನ ನಾವಿಲ್ಲಿ ಪ್ರಸಾರ ಮಾಡೋಕ್ಕಾಗಲ್ಲ, ಯಾಕೆಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ನೀವು ಅದನ್ನು ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡ್ಬೋದು. ಈ ಡೈರಿ ಆಫ್ ಎ CEO ಅನ್ನೋ ಪಾಡ್ಕಾಸ್ಟಲ್ಲಿ ಡಾಕ್ಟರ್ ಹಾಲ್ ಅವರು ವಿವರಿಸಿದ್ದಾರೆ 4 ಪ್ರಜಾತಿಯ ಏಲಿಯನ್ಸ್ಗಳ ಬಗ್ಗೆ. ಅದು ಈಗ ವಿಶ್ವಾದ್ಯಂತ ಭಾರಿ ಚರ್ಚೆಗೆ ಗ್ರಾಸ ಆಗಿರೋದು. ಮತ್ತು ಈ ಒಂದು UFOಗಳು, ಅವರು ಡಾಕ್ಟರ್ ಹಾಲ್ ಅವರು ಹೇಳೋದೇನೆಂದರೆ, ಈ UFOಗಳೇನು ಭೂಮಿಗೆ ಅಪ್ಪಳಿಸ್ತು ವಿಶ್ವದ ಬೇರೆ ಬೇರೆ ಕಡೆಗಳಲ್ಲಿ, ಆ ಸಂದರ್ಭದಲ್ಲಿ ಆ UFO ಒಳಗಿದ್ದಂಥ ಏಲಿಯನ್ಸ್ಗಳನ್ನು ಯಾರು ವಶಕ್ಕೆ ಪಡೆಯೋದಕ್ಕೆ ಖುದ್ದಾಗಿ ಅಲ್ಲಿ ಹೋಗಿ ಆ ದೇಹವನ್ನು ವಶಕ್ಕೆ ಪಡೆಯೋಕ್ಕೆ ಗ್ರೌಂಡ್ ಝೀರೋದಲ್ಲಿ ಇದ್ರಲ್ಲ, ಅವರಿಂದಲೇ ನಾನು ಮಾಹಿತಿ ಸಂಗ್ರಹಿಸಿದ್ದೀನಿ ಅಂತ. ಅಂದರೆ ನಾನು ಕಣ್ಣಾರೆ ನೋಡಿಲ್ಲ, ಯಾರು ಹೋಗಿ ಅಲ್ಲಿ ವಶಕ್ಕೆ ಪಡೆದ್ರೋ ಅವರಿಂದ ನಾನು ಕೇಳಲ್ಪಟ್ಟಿದ್ದೀನಿ. ಯಾಕೆಂದರೆ ಅವರಿಂದ ಕೇಳಲ್ಪಟ್ಟಿದ್ದೀನಿ ಅಂದರೆ ಅದು ಒಂದು ತನಿಖೆಯ ಭಾಗ ಆಗಿತ್ತು. ತನಿಖೆ ಮಾಡೋವಂಥ ಸಂದರ್ಭದಲ್ಲಿ, ಟೆಸ್ಟಿಮೋನಿ ಆಗೋವಂಥ ಸಂದರ್ಭದಲ್ಲಿ
ಅವರಿಂದ ಮಾಹಿತಿ, ಫೋಟೋ, ವಿಡಿಯೋ ದಾಖಲೆಗಳನ್ನು ಪಡೆದಿರೋದ್ರಿಂದಾಗಿ ಇವ್ರು ಏನು ಹೇಳ್ತಿದ್ದಾರಲ್ಲ, ಈ ಮಾಹಿತಿ ನಂಬಲರ್ಹ ಅಂತ ಹೇಳ್ಬಿಟ್ಟು ಅಧಿಕಾರಿ ಹೇಳ್ತಿದ್ದಾರೆ. ನಾನು ನನ್ನ ಕಣ್ಣಾರೆ ನೋಡ್ದಲೇ ಇದ್ರೂ ಕೂಡ ಅಧಿಕಾರಿಗಳ ಒಂದು ವಿಚಾರಣೆ ವೇಳೆ, ಟೆಸ್ಟಿಮೋನಿ ವೇಳೆ ನಮಗೆ ಸಿಕ್ಕಿರುವಂಥ ಸಾಕ್ಷಿಗಳನ್ನು ಆಧರಿಸಿ ನೋಡಿದ್ರೆ ಈ ಅಧಿಕಾರಿಗಳು ಕೊಟ್ಟಿರೋಂಥ ಮಾಹಿತಿ ನಂಬಲರ್ಹ. ಅದು ಕೂಡ 4 ಪ್ರಭೇದದ ಏಲಿಯನ್ಸ್ಗಳಿರೋದು ಅಂತ. ಇನ್ನು ಈ 4 ಪ್ರಭೇದದ ಏಲಿಯನ್ಸ್ಗಳು ಏನಿದೆ, ಆ 4 ಪ್ರಭೇದಕ್ಕೂ ವಿಜ್ಞಾನಿಗಳು ಬೇರೆ ಬೇರೆ ಹೆಸರುಗಳನ್ನು ಇಟ್ಟಿದ್ದಾರೆ. ಏನು ಆ ಹೆಸರುಗಳು ಅಂದರೆ, ಒಂದು ಪ್ರಭೇದಕ್ಕೆ ಗ್ರೇಸ್ ಅಂತ ಇಡಲಾಗಿದೆ, ಇನ್ನೊಂದು ನಾರ್ಡಿಕ್ಸ್, ಮತ್ತೊಂದು ಇನ್ಸೆಕ್ಟಾಯ್ಡ್ಸ್ ಅಂತೇಳಿ, ಮತ್ತೊಂದು ರೆಪ್ಟೇಲಿಯನ್ ಅಂತ ಹೇಳ್ಬಿಟ್ಟು ವಿಧದ ಏಲಿಯನ್ಸ್. ಈ 4ರಲ್ಲಿ ಗ್ರೇಸ್ ಯಾವುದು, ನಾರ್ಡಿಕ್ಸ್ ಯಾವುದು, ಇನ್ಸೆಕ್ಟಾಯ್ಡ್ಸ್ ಯಾವುದು ಮತ್ತು ರೆಪ್ಟೇಲಿಯನ್ ಯಾವುದು ಅಂತ ನೀವು ಕೇಳ್ಬೋದು. ಅದನ್ನು ನಾನು ವಿವರಿಸ್ತೀನಿ ಹಂತ ಹಂತವಾಗಿ ವೀಕ್ಷಕರೇ. ಮೊದಲನೇದಾಗಿ ನೋಡೋದಾದರೆ, ಈ ಏಲಿಯನ್ಸ್ಗಳಿದೆ ಅಲ್ಲ, ಈ ಫೋಟೋಗಳಲ್ಲಿ ನೋಡ್ತಿದ್ದೀರಲ್ಲ, ಈ 4 ಪ್ರಭೇದದ ಏಲಿಯನ್ಸಲ್ಲಿ ನಿಮಗೆ ಕಾಮನ್ ಆಗಿ ಕಂಡುಬರೋಂಥ ಸಂಗತಿ ಏನು ಅಂದರೆ, ಅವು ಎಲ್ಲದಕ್ಕೂ ಸಾಮಾನ್ಯ ಒಬ್ಬ ಮನುಷ್ಯನಿಗಿರೋ ರೀತಿಯಲ್ಲೇ 2 ಕೈ, 2 ಕಾಲು ಮತ್ತು ಮಾನವರ ರೀತಿಯ ಹೋಲಿಕೆ ಇದೆ. ಅದರಲ್ಲೂ ಒಂದು ಏಲಿಯನ್ ಅಂತೂ ಪಕ್ಕ 100% ಮನುಷ್ಯನೇ ಅನ್ನೋ ರೀತಿಯಾಗೇ ಇದೆ. ಯಾವುದದು ಆ ಪ್ರಭೇದಗಳು ಏನು, ಅವುಗಳ ಒಂದು ವೈಶಿಷ್ಟ್ಯ ಏನು ಅಂತ ನೋಡೋದಾದರೆ, ನಾರ್ಡಿಕ್ಸ್ ಮತ್ತು ರೆಪ್ಟೇಲಿಯನ್ ಜೀವಿಗಳಿದ್ದಾವಲ್ಲ, ಅವು ಮಾನವರಷ್ಟೇ ಎತ್ತರವಾಗಿದ್ದಾವೆ. ಯಾವುದು ನಾರ್ಡಿಕ್ಸ್ ಅಂದರೆ, ನೀವು ಲಾಸ್ಟಲ್ಲಿ ನೋಡ್ತಿದ್ದೀರಲ್ಲ, ಈ ಮನುಷ್ಯನ ರೀತಿಯಲ್ಲೇ ಇರುವಂಥ ಜೀವಿ, ಇದಕ್ಕೆ ನಾರ್ಡಿಕ್ಸ್ ಅಂತ ಹೆಸರಿಟ್ಟಿದ್ದಾರೆ. ಇದು ಒಂದು ರೀತಿ ಯುರೋಪ್ ಖಂಡದಲ್ಲಿ ಕಂಡುಬರುವಂಥ ಒಬ್ಬ ಸಾಮಾನ್ಯ ಮನುಷ್ಯನ ರೀತಿಯಲ್ಲೇನೆ, ಅದೇ ಒಂದು ಕಲರ್, ಅದೇ ಒಂದು ರೀತಿಯಾದಂಥ ಸ್ಕಿನ್ ಟೋನ್, ಅದೇ ರೀತಿಯಾದಂಥ ಒಂದು ಕೂದಲು ಎಲ್ಲದು ಸೇಮ್ ಟು ಸೇಮ್ ಇದೆ. ಮತ್ತು ಆತ ಒಳ್ಳೆ ಯುರೋಪಿಯನ್ ವ್ಯಕ್ತಿ ಥರ ಕಾಣಿಸ್ತಾನೆ. ಆತನ ಆ ಒಂದು ಏಲಿಯನ್ಸ್ ಪ್ರಭೇದಕ್ಕೆ ನಾರ್ಡಿಕ್ಸ್ ಅಂತ ಹೆಸರಿಡಲಾಗಿದೆ. ಇನ್ನೊಂದು ರೆಪ್ಟೇಲಿಯನ್. ಈ ರೆಪ್ಟೇಲಿಯನ್ ನೋಡಿ, ನೀವು ಒಂದು ರೀತಿಯಾಗಂತ ಇದನ್ನು ನೋಡಿದ್ರೆ ಯಾವುದೋ ಒಂದು ಹಲ್ಲಿಯನ್ನು ನೋಡ್ದಂಗಾಗುತ್ತೆ, ಅದಕ್ಕೆ ವಿತ್ ಬಾಲ ಕೂಡ ಇದೆ. ಆ ರೀತಿಯಾದಂಥ ಜೀವಿ. ಇವು ಮಾನವರಷ್ಟೇ ಎತ್ತರ, ಕೆಲವೊಂದು ಸಂದರ್ಭದಲ್ಲಿ ಮಾನವರಿಗಿಂತ ಜಾಸ್ತಿ ಎತ್ತರ ಅಂತ. ಅಂದರೆ ನೀವಿಲ್ಲಿ ಮೀಟರ್ಗಳನ್ನ ನೋಡ್ಬೋದು, 5 ಅಡಿ, 6 ಅಡಿ, 7 ಅಡಿ, 8 ಅಡಿ ಅಂತ. ಸರಿಸುಮಾರು ಈ ಒಂದು ರೆಪ್ಟೇಲಿಯನ್ ಏನಿದೆ ಅದು ಸರಿಸುಮಾರು 8 ಅಡಿವರೆಗೂ ಹೋಗುತ್ತೆ. ಇನ್ನು ಈ ನಾರ್ಡಿಕ್ ಏನಿದೆ ಅದು 7 ಅಡಿ ತನಕ ರೀಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಈಗ ಲಭ್ಯ ಆಗಿರೋಂಥದ್ದು. ಈ ಸರಿಸುಮಾರು 6 ಅಡಿ ಮತ್ತು ಅದಕ್ಕಿಂತ ಹೆಚ್ಚು ಇರೋವಂಥದ್ದು ನಾರ್ಡಿಕ್ಸ್ ಮತ್ತು ರೆಪ್ಟೇಲಿಯನ್. ಇವೆರಡು ಪ್ರಭೇದಗಳು ಅತಿ ಹೆಚ್ಚಾಗಿ ಕಂಡು ಬಂದಿರೋದು ಯಾವಾಗ ಒಂದು UFOಗಳು ಕ್ರ್ಯಾಶ್ ಆದ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಿರೋ ಅಂಥದ್ದು. ಈ ಒಂದು ನಾರ್ಡಿಕ್ಸ್ ಇದೆಯಲ್ಲ, ಈ ಪ್ರಜಾತಿಯ ಜೀವಿಗಳಂದರೆ ನಿಮ್ಮನ್ನ ಲಾಸ್ಟ್ ಏನು ಕಾಣುತ್ತೆ ಮನುಷ್ಯರ ರೀತಿಯಲ್ಲೇ ಇರೋದು ನಾರ್ಡಿಕ್ಸ್, ಅವು ಥೇಟ್ ಮನುಷ್ಯರಂತೆಯೇ ಹೋಲಿಕೆ ಇದೆ ಆ ನಾರ್ಡಿಕ್ಸ್ ಜೀವಿಗಳಿಗೆ. ಇನ್ನು ರೆಪ್ಟೇಲಿಯನ್ಗಳು ಅಲ್ಲಿಯ ರೀತಿಯಾದಂಥ ಹೋಲಿಕೆ ಹೊಂದಿದ್ದಾವೆ. ರೆಪ್ಟೇಲಿಯನ್ಸ್ ಅಂದರೆ ಆ ಕಡೆಯಿಂದ ಎರಡನೇದು ರೆಪ್ಟೇಲಿಯನ್. ಈ ರೆಪ್ಟೇಲಿಯನ್ಗಳು ಅಲ್ಲಿಯ ರೀತಿಯಾದಂಥ ಹೋಲಿಕೆ ಇದ್ದಾವೆ. ಅದರ ಚರ್ಮ, ಅದರ ಒಂದು ಮುಖದ ಸ್ವರೂಪ ಎಲ್ಲವೂ ಕೂಡ ಅಲ್ಲಿಯ ರೀತಿ ಕಂಡು ಬರುತ್ತೆ. ಆದರೆ ಅಲ್ಲಿಗಳು ನೆಲದಲ್ಲಿ ಹಿಂಗೆ ಓಡಾಡ್ತವೆ, ಆದರೆ ಇದು ಸ್ಟ್ರೈಟಾಗಿ ಎದ್ದು ನಿಂತಿರುತ್ತೆ, ಜೊತೆಗೆ ಅದಕ್ಕೆ ಬಾಲ ಕೂಡ ಇರುತ್ತೆ. ಆ ರೀತಿಯಾದಂಥ ಜೀವಿ ಅದು ರೆಪ್ಟೇಲಿಯನ್ಗಳು. ಇವು ಅಲ್ಲಿಯ ರೀತಿಯಾದಂಥ ಹೋಲಿಕೆ ಇರೋವಂಥದ್ದು. ಇನ್ನು ಗ್ರೇಸ್ ಜೀವಿಗಳಿದೆಯಲ್ಲ, ಇದನ್ನ ಗ್ರೇಸ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ನೀವು ಬಹುತೇಕ ಹಾಲಿವುಡ್ ಸಿನಿಮಾಗಳಲ್ಲಿ ನೋಡಿರ್ಬೋದು, ತೀರಾ ಹಳೆಯ ಹಾಲಿವುಡ್ ಸಿನಿಮಾಗಳಿಂದ ಹಿಡಿದು ಇತ್ತೀಚಿನವರೆಗೂ ಏಲಿಯನ್ಸ್ ಅಂದರೆ ಇದೇ ಚಿತ್ರ ಕಂಡು ಬರುತ್ತೆ. ಅದು ಏನು ಅಂದರೆ, ಈ ಜೀವಿಗಳು ನೋಡೋದಕ್ಕೆ ತುಂಬ ಕುಳ್ಳಗಿರ್ತವೆ. ಇಲ್ಲಿನ ಮೀಟರ್ ಅಳತೆ ಪ್ರಕಾರ ನೋಡೋದಾದರೆ ಇವು 5 ಅಡಿ ದಾಟೋದಿಲ್ಲ ಅಂಥ ಜೀವಿಗಳು. ತಲೆ ದಪ್ಪ ಇರುತ್ತೆ, ದೇಹಕ್ಕೆ ಹೋಲಿಕೆ ಮಾಡಿದ್ರೆ ತಲೆ ದಪ್ಪ ಇರುತ್ತೆ. ಮತ್ತು ಇವು ಎತ್ತರದಲ್ಲಿ ಕುಳ್ಳ ಇದ್ದರೂ ಕೂಡ ಕಣ್ಣುಗಳು ವಿಪರೀತ ದೊಡ್ಡದಿರ್ತವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಜೀವಿಯ ದೇಹದಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಕೂದಲು ಕೂಡ ಕಂಡು ಬರೋದಿಲ್ಲ. ಈ ಜೀವಿಗೆ ಗ್ರೇಸ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ಇನ್ನು ಮತ್ತೊಂದು ಇನ್ಸೆಕ್ಟಾಯ್ಡ್ಸ್ ಅಂತೇಳಿ. ಇನ್ಸೆಕ್ಟಾಯ್ಡ್ ಅಂದರೆ ನೀವು ಅಲ್ಲೇ ಅರ್ಥ ಮಾಡ್ಕೊಬೇಕು, ಇನ್ಸೆಕ್ಟ್ ಅಂತ. ಇನ್ಸೆಕ್ಟ್ ಅಂದರೆ ಇವು ಯಾವುದಿದು ಒಂದು ರೀತಿ ಮಿಡತೆ ರೀತಿ ಕಾಣೋ ಅಂಥ ಜೀವಿ. ಇದು ನೋಡಿದ್ರೆ ನಿಮಗೆ ಮಿಡತೆ ರೀತಿಯಾಗೇ ಕಂಡು ಬರುತ್ತೆ ನೀಟಾಗಿ. ಅಂದರೆ ಇವು ಭೂಮಿ ಮೇಲೆ ಮಿಡತೆ ಏನು ಓಡಾಡ್ತವೆ ಅದನ್ನು ಎದ್ದು ನಿಲ್ಲಿಸಿ ಸ್ಟ್ರೈಟಾಗಿ ನಿಲ್ಲಿಸಿದ್ರೆ ಮಿಡತೆಗಳೇ ಈ ರೀತಿ ಕಂಡು ಬರ್ತವೇನೋ ಅಂತ. ಈ ರೀತಿ ಕಂಡು ಬರುವಂಥ ಜೀವಿಗಳು 4 ಅಂತ ಹೇಳ್ಬಿಟ್ಟು ಆ ತಜ್ಞರು ವಿವರಿಸಿರೋದು. ಮತ್ತು ಈ ಎಲ್ಲ ಪ್ರಜಾತಿಯ ಜೀವಿಗಳು, ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸಂಗತಿ ಅಂತ ಹೇಳ್ಬೋದು. ಯಾಕೆಂದರೆ ಈ ಎಲ್ಲ ಪ್ರಜಾತಿಯ ಅನ್ಯಗ್ರಹ ಜೀವಿಗಳಿದ್ದಾವಲ್ಲ, ಇವು ಮಾನವರಿಗಿಂತ ಬುದ್ಧಿವಂತರು ಅಂತ ಹೇಳ್ಬಿಟ್ಟು ಒಂದು ಅಂದಾಜಿಗೆ ಬರಲಾಗಿದೆ, ಅಥವಾ ಒಂದು ರೀತಿ ತೀರ್ಮಾನಕ್ಕೂ ಬರಲಾಗಿದೆ. ಯಾಕೆಂದರೆ ಮನುಷ್ಯ ಇದುವರೆಗೂ ಮನುಷ್ಯ ನಿರ್ಮಿತ ವಾಹನ ಒಂದು ನಮ್ಮ ಸೌರಮಂಡಲವನ್ನು ದಾಟಿ, ಅಂದರೆ ಏನೊಂದು ಪ್ಲೂಟೋನ ನಾವು ಗ್ರಹ ಅಂದಲೇ ಇದ್ದರೂ ಪ್ಲೂಟೋನ ದಾಟಿ ಇದೀಗ ತಾನೇ ಒಂದು ಹೊರಗಡೆ ಹೋಗಿದೆ ವಾಯೇಜರ್ 1.
ಅಂದರೆ ಮನುಷ್ಯ ನಿರ್ಮಿತ ವಾಹನ ಇದುವರೆಗೂ ನಮ್ಮ ಸೌರಮಂಡಲವನ್ನಷ್ಟೇ ದಾಟಿ ಹೋಗೋದಕ್ಕೆ ಶಕ್ತ ಆಗಿದೆ. ಅದು ಕೂಡ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಸೌರಮಂಡಲ ದಾಟಿಲ್ಲ. ಅಂಥದ್ರಲ್ಲಿ ಈ ಯಾವುದೇ ಒಂದು ಜೀವಿ ಬೇರೆ ಒಂದು ಸೌರಮಂಡಲದಿಂದ, ಅಂದರೆ ಬೇರೆ ಒಂದು ನಕ್ಷತ್ರದ ಸುತ್ತುತ್ತಾ ಇರೋ ಗ್ರಹದಿಂದ, ಅಥವಾ ನಮ್ಮ ಹಾಲು ಆದಿ ಗ್ಯಾಲಕ್ಸಿ ಏನಿದೆ ಅದರಿಂದ ಆಚೆಗಿನ ಮತ್ತೊಂದು ಗ್ಯಾಲಕ್ಸಿಯಿಂದ ಬರ್ತವೆ. ಅಂದರೆ ಕೋಟ್ಯಾಂತರ ಕಿಲೋಮೀಟರ್ ದೂರದಿಂದ, 1,00,000 ಜ್ಯೋತಿರ್ವರ್ಷಗಳಷ್ಟು ದೂರದಿಂದ ಅವು ಭೂಮಿಗೆ ಬರ್ತವೆ. ಅಂದರೆ ಅವುಗಳ ತಂತ್ರಜ್ಞಾನ ಇನ್ನೆಷ್ಟಿರ್ಬೋದು. ಹಾಗಾಗಿ ಸಹಜವಾಗಿ ಇವು ಮಾನವರಿಗಿಂತ ಬುದ್ಧಿವಂತರು ಅನ್ನೋ ಒಂದು ತೀರ್ಮಾನಕ್ಕಂತೂ ಒಂದು ಹಂತಕ್ಕೆ ಬರಲಾಗಿದೆ. ಜೊತೆಗೆ ಈ ಒಂದು ಟ್ರಂಪ್ ಸರ್ಕಾರ ಏನಿದೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ, ಅವರು ಏಲಿಯನ್ಸ್ ಬಗ್ಗೆ ಈಗಾಗಲೇ ಮೊದಲನೇ ಕಂತಿನ ರಹಸ್ಯವನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ಆ ಮೊದಲನೇ ಕಂತಿನ ರಹಸ್ಯ ಏನು ಅಂತ ಅಮೆರಿಕ ಸರ್ಕಾರಿ ವೆಬ್ಸೈಟ್ನಲ್ಲೇ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನೊಂದು ಈಗಾಗಲೇ ಮೊದಲನೇ ಹಂತದ ರಹಸ್ಯವನ್ನು ಬಿಡುಗಡೆ ಮಾಡಿದ್ದಾರೆ, ಅದಕ್ಕಿಂತ ಈ 2ನೇ ಕಂತಿನ ಒಂದು ರಹಸ್ಯವನ್ನು ಬಿಡುಗಡೆ ಮಾಡೋದಕ್ಕೆ ಅಮೆರಿಕ ಸರ್ಕಾರ ಸಜ್ಜಾಗ್ತಿದೆ. ಒಂದು ವೇಳೆ 2ನೇ ಕಂತಿನ ರಹಸ್ಯ ಬಯಲು ಮಾಡಿದಾಗ ಈ ಎಲ್ಲ ಜೀವಿಗಳ ವಿವರಣೆ ಅದರಲ್ಲಿ ಬರಬಹುದಾ, ಅದು ಈಗಿರೋಂಥ ಪ್ರಶ್ನೆ. ಇನ್ನು ಮೊದಲನೇ ಕಂತಿನಲ್ಲಿ ಏನೊಂದು ಬಿಡುಗಡೆ ಮಾಡ್ತು ಸಾಕ್ಷ್ಯಗಳು, ಆ ಸಾಕ್ಷ್ಯಗಳಲ್ಲಿ ಕಾಣ್ತಿರೋಂಥ UFO ಚಿತ್ರಗಳು ತುಂಬ ಮೊಬ್ಬಾಗಿದ್ವು. ಅವೇನು ಚಿತ್ರಗಳು, ಅವೆಲ್ಲಿದೆ ದಾಖಲೆಗಳು, ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದರೆ 2ನೇ ಕಂತಿನಲ್ಲಿ ಅಮೆರಿಕ ಏನು ಬಿಡುಗಡೆ ಮಾಡುತ್ತೆ ಅನ್ನೋದು ಈಗ ಇಡೀ ವಿಶ್ವಕ್ಕೆ ರಹಸ್ಯ ಕಾದಿದೆ. ಯಾಕೆಂದರೆ ಮೊದಲನೇ ಕಂತಿನಲ್ಲಿ ಭೂಮಿಯ ಮೇಲೆ ಕಂಡು ಬಂದಿರುವಂತಹ ಒಂದು ರೀತಿಯಾದಂಥ ಆರುವ ವಸ್ತುಗಳು, ಅದನ್ನು UAP ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರಿಟ್ಟಿದ್ದಾರೆ, ಅನ್ಐಡೆಂಟಿಫೈಡ್ ಏರಿಯಲ್ ಫಿನಾಮಿನಾ ಅಂತ ಹೇಳ್ಬಿಟ್ಟು. ಆ ರೀತಿಯಾದಂಥ ಫಿನಾಮಿನಾ ಬಗ್ಗೆ ಮಾತ್ರ ಅಮೆರಿಕ ಸರ್ಕಾರ ಹೇಳಿದೆ. ನಮ್ಮ ಮಿಲಿಟರಿಯ ಒಂದು ರಡಾರ್ ಕಣ್ಣಿಗೆ, ನಮ್ಮ ಒಂದು ಏನು ಪೈಲಟ್ಗಳ ಕಣ್ಣಿಗೆ ಕಂಡಿರುವಂಥ ಚಿತ್ರಗಳು ಅಂತ ಹೇಳ್ಬಿಟ್ಟು ಬಿಡುಗಡೆ ಮಾಡಿದ್ದಾವೆ. ಆದರೆ ಮುಂದಿನ ದಿನಗಳಲ್ಲಿ ಈ ಏಲಿಯನ್ಸ್ನ ಏನು ವಿವರಣೆ ಮಾಡಿದ್ವಿ ಅವುಗಳ ಕುರಿತಾಗಿ ದಾಖಲೆ ಬಿಡುಗಡೆ ಮಾಡ್ಬೋದಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಇದು ಇಲ್ಲಿವರೆಗೂ ಒಂದಂತ ಆದರೆ ವೀಕ್ಷಕರ, ಇನ್ನು 2ನೇ ಹಂತದಲ್ಲಿ ಅಮೆರಿಕ ವೆಬ್ಸೈಟ್ ಏನೊಂದು ಬಿಡುಗಡೆ ಮಾಡಿದೆಯಲ್ಲ ದಾಖಲೆ, ಆ ಸಂಚಲನ ಮೂಡಿಸಿರುವಂಥ ದಾಖಲೆಗಳನ್ನು ನೋಡೋಣ. ಈಗ ವೀಕ್ಷಕರೇ, ನೀವಿದು ನೋಡ್ತಾ ಇದ್ದೀರಾ ವೆಬ್ಸೈಟು war.gov/UFO. ಈ ಒಂದು ನೀವು ಗೂಗಲ್ನಲ್ಲಿ ಅದನ್ನು ಟೈಪ್ ಮಾಡಿದ್ರೂ ಕೂಡ ಸಿಗುತ್ತೆ. ಇದು ಅಫಿಷಿಯಲ್ ವೆಬ್ಸೈಟು, ಅಮೆರಿಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್. ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಅಮೆರಿಕ ಒಂದು US ಡಿಪಾರ್ಟ್ಮೆಂಟ್ ಆಫ್ ವಾರ್, ನಮ್ಮಲ್ಲೇನು ರಕ್ಷಣಾ ಇಲಾಖೆ ಅಂತ ಕರಿತೀವಿ, ಅವರು ಅದನ್ನು ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅಂತ ಕರೆಯಲ್ಲ, ಡಿಪಾರ್ಟ್ಮೆಂಟ್ ಆಫ್ ವಾರ್ ಅಂತ ಕರೀತಾರೆ. ಅಂದರೆ ಆ ಒಂದು ಸಚಿವಾಲಯದ ಹೆಸರನ್ನೇ ಆ ರೀತಿ ಇಡಲಾಗಿದೆ. ಆ ಒಂದು ಸಚಿವಾಲಯದ ಅಂಡರಲ್ಲಿ UFO ಅಂತ ಹೇಳ್ಬಿಟ್ಟು ಒಂದು ವಿಭಾಗವನ್ನೇ ಮಾಡಿಟ್ಟಿದ್ದಾರೆ. ಆ UFO ಅನ್ನೋ ಒಂದು ವಿಭಾಗದಲ್ಲಿ ಏನಿರುತ್ತೆ, ಮೊದಲಿಗೆ ನೀವು ನೋಡೋದಾದರೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಅಧಿಕೃತ ಹೇಳಿಕೆ ಬರುತ್ತೆ. ಏನಂದರೆ ಇಡೀ ವಿಶ್ವ UFO ಬಗ್ಗೆ, ಅನ್ಯಗ್ರಹ ಜೀವಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿತ್ತು, ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತಿದ್ದೀವಿ ಅಂತ. ಮತ್ತು ಡೈರೆಕ್ಟಿವ್, ಯಾರು ಈ ಒಂದು ದಾಖಲೆಯನ್ನು ಬಿಡುಗಡೆ ಮಾಡೋದಕ್ಕೆ ನಮಗೆ ಸೂಚನೆಯನ್ನು ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಒಂದು ಡಿಸ್ಕ್ಲೈಮರ್ನ ಅಮೆರಿಕ ಈ ಒಂದು ವೆಬ್ಸೈಟ್ ಮೂಲಕ ಕೊಟ್ಟಿದೆ. ಆ ನಂತರ ಈ ಒಂದು ದಾಖಲೆ ರಿಲೀಸ್ ಆಗಿದೆ ಯಾವಾಗ ಅಂದರೆ ಇದೇ ವರ್ಷ ಇದೇ ತಿಂಗಳು ಮೇ 8ನೇ ತಾರೀಕು ಈ ಒಂದು ದಾಖಲೆ ರಿಲೀಸ್ ಮಾಡಿತ್ತು. ಅದು ಕೂಡ ಯುನೈಟೆಡ್ ಸ್ಟೇಟ್ಸ್ ಸೆಕ್ರೆಟರಿ ಆಫ್ ವಾರ್ ಪೀಟ್ ಹೆಗ್ಸೆತ್ ಅವರ ಒಂದು ಅನುಮತಿಯ ಮೇರೆಗೆ, ಅಂದರೆ ಅಮೆರಿಕದ ರಕ್ಷಣಾ ಸಚಿವರು ಏನಿದ್ದಾರೆ ಪೀಟ್ ಹೆಗ್ಸೆತ್ ಅವರ ಒಂದು ನಿರ್ದೇಶನದ ಮೇರೆಗೆ ಈ ಒಂದು ದಾಖಲೆಗಳನ್ನು ರಿಲೀಸ್ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ನೀವು ನೋಡ್ಬೋದು, ಈ ಸ್ಕ್ರೀನ್ನಲ್ಲಿ ನೀವೇನು ಕಾಣ್ತಿದ್ದೀರಾ ಇವೆಲ್ಲ ಲಿಸ್ಟ್ ಆಫ್ ದ ಡಾಕ್ಯುಮೆಂಟ್ಸ್. ಈ ಲಿಸ್ಟ್ ಆಫ್ ದ ಡಾಕ್ಯುಮೆಂಟ್ಸ್ ಅಂತ ನೋಡಿದ್ರೆ ಇಲ್ಲಿ ಕೇವಲ ಅಮೆರಿಕಾದಲ್ಲಿ ಸಿಕ್ಕಿರುವಂಥ ದಾಖಲೆಗಳು ಮಾತ್ರ ಅಲ್ಲ. ನೋಡಿ, ನೀವು ಇಲ್ಲಿ ಯಾವಾಗ ಈ ಘಟನೆ ನಡೀತು ಅನ್ನೋದು ಕೂಡ ಇದೆ. 12/30/47, ಅಂದರೆ 12 ಅಂದರೆ 12ನೇ ತಿಂಗಳು. ನಮ್ಮಲ್ಲೆಲ್ಲ ದಿನಾಂಕ ಫಸ್ಟ್ ಬರಿತೀವಿ, ಅಮೆರಿಕನ್ಸು ತಿಂಗಳನ್ನ ಫಸ್ಟಿಗೆ ಬರೀತಾರೆ. 30ನೇ ತಾರೀಕು ಅಂದರೆ ಡಿಸೆಂಬರ್ 30ನೇ ತಾರೀಕು 1947ರಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿರೋದು ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ವಾರ್ನವರು ಬಿಡುಗಡೆ ಮಾಡಿರೋದು. ಜೊತೆಗೆ ನಾಸಾ ಅವರು ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಮತ್ತು ಇದು ಕೇವಲ ಅಮೇರಿಕಾದಲ್ಲಿ ಸಿಕ್ಕಿರೋಂಥದ್ದಲ್ಲ. ಇಲ್ಲಿ ನೀವು ನೋಡ್ಬೋದು ಜರ್ಮನಿ, ನೆದರ್ಲ್ಯಾಂಡ್ಸು, ಅಜರ್ಬೈಜಾನ್, ಈ ಎಲ್ಲ ಕಡೆಗಳಲ್ಲೂ ಏನೊಂದು ಈ ಒಂದು ಘಟನಾವಳಿಗಳು ನಡೆದಿದ್ದಾವೆ ಆ ಎಲ್ಲದರ ಚಿತ್ರಣವನ್ನು ಇದರಲ್ಲಿದೆ. ಈ ಡಾಕ್ಯುಮೆಂಟ್ಸಲ್ಲಿ ಒಟ್ಟು 100,000 ಫೋಟೋಗಳಿದ್ದಾವೆ, ವಿಡಿಯೋಗಳಿದ್ದಾವೆ. ಅದನ್ನು ನಾವು ಸಮಗ್ರವಾಗಿ ಇಲ್ಲಿ ನಿಮ್ಮ ಮುಂದೆ ತೋರಿಸೋದಕ್ಕಿಂತ ಯಾರು ಆಸಕ್ತರಿದ್ದಾರೆ, ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಆಸಕ್ತರಿದ್ದಾರೆ, ಅವರು ನಾವು ಮತ್ತೆ ಹೇಳ್ತಾ ಇದ್ದೀನಿ war.gov.UFO ಅಂತ ಏನಿದೊಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟಿಗೆ ದಯವಿಟ್ಟು ಭೇಟಿ ಕೊಡಿ. ಈಗಾಗಲೇ 1 ಬಿಲಿಯನ್ಗೂ ಹೆಚ್ಚು ಜನ
ಈ ಒಂದು ವೆಬ್ಸೈಟಿಗೆ ಭೇಟಿ ಕೊಟ್ಟಿದ್ದಾರೆ. ಅದು ಮೇ 8 ನಂತರ. ಮೇ 8ಕ್ಕೆ ಏನು ಒಂದು ಈ ದಾಖಲೆ ರಿಲೀಸ್ ಆಯಿತು. ಈ ದಾಖಲೆ ರಿಲೀಸ್ ಆದ ನಂತರ ತುಂಬ ಜನ ಭೇಟಿ ಕೊಟ್ಟಿದ್ದಾರೆ. ಇಲ್ಲಿ PDF ಫೋಟೋಗಳಿದ್ದಾವೆ ಮತ್ತು ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳು ಕೂಡ ಇದ್ದಾವೆ. ಈ ಎಲ್ಲದನ್ನು ಕೂಡ ನೀವು ಸಮಗ್ರವಾಗಿ ಪರಿಶೀಲನೆ ಮಾಡ್ಬೋದು ವೀಕ್ಷಕರೇ. ಇದು ಇದುವರೆಗಿನ ಏನೊಂದು UFO ಕುರಿತಾಗಿ ಸಿಕ್ಕಿರುವಂಥ ದಾಖಲೆಗಳು ಮತ್ತು ಮಾಹಿತಿಗಳು. ಈ ಕುರಿತಾಗಿ ಇನ್ನಷ್ಟು ಯಾವಾಗೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅದನ್ನು ನಿರಂತರವಾಗಿ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.